ನೋಡಿದ್ರೇನ್ರಿ, ನಾವ್ ಹೊಂದ್ಕೊಂಡಿದ್ದು ಸರಿ ಆಯ್ತು ನೋಡ್ರಿ. ಇವಳನ್ನ ಹೇಳ್ಕೊಂಡ್ ಬಂದ್ರೆ ಇವ್ನು ಬರ್ತಾನೆ ಅಂತ ಅಂದ್ಕೊಂಡಿದ್ವಲ್ಲ, ಬಂದ ನೋಡಿ. ರೀ ಇನ್ಸ್ಪೆಕ್ಟರ್, ಯಾಕ್ರಿ ಇವ್ರನ್ನ ಕರ್ಕೊಂಡ್ ಬಂದಿದ್ದೀರಾ? ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಹಲೋ ಹಲೋ ಹಲೋ, ಕೂಲ್ ಡೌನ್ ಕೂಲ್ ಡೌನ್. ಯು ಆರ್ ರೈಟ್. ನೀವು ನಮ್ ಜೊತೆ ಸ್ಟೇಷನ್ಗೆ ಬನ್ರಿ. ಅವನಲ್ಲೇ ಬಂದು ಸರೆಂಡರ್ ಆಗ್ಲಿ. ಅಲ್ಲ ಸರ್, ಅಲ್ಲ ಭಾಗ್ಯ ಏನ್ ಮಾಡಿದಾಳೆ ಅಂತ ನೀವು ಅವಳನ್ನ ಕರ್ಕೊಂಡು ಹೋಗ್ತೀರಾ? ನೋಡಿ, ನಿಮ್ಗೆಲ್ಲ ಕ್ಲಾರಿಟಿ ಕೊಡ್ಲಿಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ನೋಡಮ್ಮ, ನೀನಾಗಿ ನೀನೇ ಬಂದ್ರೆ ನಿನಗೆ ಒಳ್ಳೇದು. ನಾವಾಗಿ ಹೇಳ್ಕೊಂಡು ಹೋದ್ರೆ ಚೆನ್ನಾಗಿರಲ್ಲ. ಅಲ್ಲ ಸರ್, ನಾನೇನು ತಪ್ಪು ಮಾಡಿಲ್ಲ ಅಂದ್ಮೇಲೆ ನಾನು ಯಾಕೆ ಬರ್ಬೇಕು? ಓಹೋ, ಒಳ್ಳೆ ಮಾತಲ್ಲಿ ಹೇಳಿದ್ರೆ ನೀನ್ ಕೇಳಲ್ಲ ಅನ್ಸುತ್ತೆ. ರೇ, ಹೇಳ್ಕೊಂಬನ್ರಿ ಅವಳನ್ನ. ಮೇಡಮ್ ಮೇಡಮ್ ಬಿಡಿ ಮೇಡಮ್, ನಾನು ಏನು ತಪ್ಪು ಮಾಡಿಲ್ಲ, ನಾನು ಬರೋದಿಲ್ಲ ಮೇಡಮ್. ನೋಡಿ, ಫೋರ್ಸ್ಫುಲ್ ಆಗಿ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ಅವಾಗ ನಿಮ್ಗೂ ಚೆನ್ನಾಗಿರಲ್ಲ, ನನ್ಗೂ ಚೆನ್ನಾಗಿರಲ್ಲ. ಬನ್ನಿ ರೀ, ಯಾಕ್ರಿ ಹೀಗ್ ಮಾಡ್ತಿದ್ದೀರಾ? ನಾನ್ ಸೊಸೆ ಯಾವ ತಪ್ಪು ಮಾಡಿಲ್ಲ, ಯಾವ್ದೇ ಕಾರಣಕ್ಕೂ ನಾನು ಅವಳನ್ನ ಕಳ್ಸಲ್ಲ. ರೇ, ಹೇಳ್ಕೊಂಡ್ ಬಂದ್ರಿ ಅಂದ್ರೆ ಕಷ್ಟ ಸುಖ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೀರಾ. ಹೇಳ್ಕೊಂಬನ್ರಿ ಅವಳನ್ನ. ಬನ್ನಿ ಮೇಡಮ್ ಬಿಡಿ ಮೇಡಮ್, ಪ್ಲೀಸ್ ನನ್ನ ಭಾಗ್ಯ ಹೇಳ್ಕೊಂಬಿಡಿ ಮೇಡಮ್. ಏನ್ರಿ ಹೀಗ್ ಕರ್ಕೊಂಡು ಹೊಟ್ಟೋದ್ರು? ಏನಾಗ್ತಿದೆ ನಂಗೊಂದು ಅರ್ಥ ಆಗ್ತಿಲ್ಲ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಕುಸುಮ. ಆದ್ ಈ ತರ ಮಾಡೋಕ್ ಸಾಧ್ಯನೇ ಇಲ್ಲ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅದ್ ಏನೇ ಆದ್ರೂ ಆದಿನ್ ಕೇಳ್ಬೇಕು ತಾನೆ. ನಮ್ ಭಾಗ್ಯನ ಯಾಕೆ ಕರ್ಕೊಂಡು ಹೋದ್ರು? ಅದು ಅರ್ಥ ಆಗ್ತಾ ಇಲ್ಲ ಕುಸುಮ, ಏನಿದು ಅಂತ. ಏನ್ ಮಾಡ್ಬೇಕು ನನಗೂ ಗೊತ್ತಾಗ್ತಿಲ್ಲ. ನನ್ ಕೈ ಕಾಲೇ ಆಡ್ತಿಲ್ಲ. ಅಲ್ಲ, ಭಾಗ್ಯನಿಗೆ ಏನ್ ಅಗ್ನಿ ಪರೀಕ್ಷೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದಾದ್ಮೇಲೆ ಒಂದ್ ಸಮಸ್ಯೆ ಬರ್ತಾನೆ ಇದೆ. ಸುನಂದ, ನೀವೇನು ಯೋಚನೆ ಮಾಡ್ಬೇಡಿ. ಕೆಲ್ಸ ಮಾಡ್ತೀನಿ, ನಾನು ಆದಿಗ್ ಫೋನ್ ಮಾಡ್ತೀನಿ. ಅವನು ಭಾಗ್ಯನ್ ಬಿಡಿಸ್ತಾನೆ. ಬೇಡ ಪಿತ್ಯಮ್ಮ, ಆದಿಗ್ ಫೋನ್ ಮಾಡಕ್ ಹೋಗ್ಬೇಡಿ ನೀವು. ಸುನಂದ ಅವ್ರು ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು, ಆದಿ ಅವ್ರಿಗೆ ಫೋನ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಸುನಂದ, ಏನಾಯ್ತು? ಆದಿಗ್ ಫೋನ್ ಮಾಡ್ಬೇಡಿ ಅಂದ್ರೆ ಏನ್ ಅರ್ಥ? ಅವನಿಗೆ ಫೋನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ದೀಪ್ತಿಯಮ್ಮ, ಏನ್ ಮಾಡಿದ್ರೆ ಏನಾಗತ್ತೆ ಅಂತ ದಯವಿಟ್ಟು ನಿರ್ಧಾರ ಮಾಡಕ್ ಹೋಗ್ಬೇಡಿ. ನಿಮ್ ನಿರ್ಧಾರದಿಂದನೇ ಇಷ್ಟೆಲ್ಲ ಆಗಿರೋದು. ನನ್ ನಿರ್ಧಾರನ ನಾನೇನ್ ಮಾಡ್ದೆ? ಸವಾಲ್ ಬೇಡ ಅಂತ ಎಷ್ಟು ಸಲ ಹೇಳ್ದೆ. ಭಾಗ್ಯನ ಹತ್ರನೂ ಕೇಳ್ಕೊಂಡೆ, ಆದ್ರೆ ಅವಳು ನನ್ ಮಾತೇ ಕೇಳಲಿಲ್ಲ. ಮೊದ್ಲು ನೀವು ಬೇಡ ಅಂದ್ರಿ, ಆಮೇಲೆ ಅವಳ ಜೊತೆ ಸೇರ್ಕೊಂಡು ನೀವು ಜೈ ಅಂದ್ಬಿಟ್ರಿ. ಭಾಗ್ಯನ ಹತ್ರ ಹೇಳಿದ್ರೆ ಅತ್ತೆನ ಏನು ಹೇಳ್ತಾ ಇಲ್ಲಮ್ಮ ಅಂತ ನನ್ ಮೇಲೆನೆ ರೇಗಾಡ್ಬಿಟ್ಲು. ಅವಳಿಗೆ ಬುದ್ಧಿ ಹೇಳಿ ಎಲ್ಲ ಸರಿ ಮಾಡೋದ್ ಬಿಟ್ಟು ನೀವು ಅವಳ ಜೊತೆ ಸೇರ್ಕೊಂಡ್ರಲ್ಲ, ಅದಕ್ಕೆ ಇಷ್ಟೆಲ್ಲ ಆಗಿರೋದು. ನೋಡಿ ಸುನಂದ, ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಅಷ್ಟಕ್ಕೂ ನಿಮಗೆಲ್ಲ ವಿಷಯಕ್ಕೂ ಸಮಜಾಯಿಷಿ ಕೊಡ್ತಾ ಕೂತ್ಕೊಳ್ಳಕ್ಕೆ ನನಗಿಲ್ಲಿ ಸಮಯ ಇಲ್ಲ. ನಾನು ಅದಕ್ಕೆ ಫೋನ್ ಮಾಡ್ತೀನಿ, ಇನ್ಮೇಲೆ ಫೋನ್ ಮಾಡೇ ಮಾಡ್ತೀನಿ. ನಾನ್ ಪೂಜೆಗೆ ಫೋನ್ ಮಾಡಿ ಹೇಳ್ತೀನಿ. ಏನಂದ್ರಿ ಸುನಂದ ನೀವು? ಪೂಜೆಗೆ ಯಾಕೆ ಫೋನ್ ಮಾಡ್ತೀರಿ? ಯಾಕೆ ಅಂದ್ರೆ ಇಲ್ಲಿ ಏನಾಗಿದೆ ಅಂತ ಅವಳಿಗೆ ಗೊತ್ತಾಗೋದ್ ಬೇಡವಾ? ಅಯ್ಯೋ ಸುನಂದ, ನಿಮಗ್ ನಾ ಹೇಳಿದ್ ಯಾಕೆ ಅರ್ಥ ಆಗ್ತಿಲ್ಲ? ನೀವು ವಿಷಯನ ಪೂಜಂಗೆ ಹೇಳಿದ್ರೆ ಪೂಜಾ ತಗೊಂಡೋಗಿ ಕಿಶನ್ಗೆ ಹೇಳ್ತಾಳೆ. ಕಿಶನ್ ಮನೆಯವ್ರಿಗೆಲ್ಲ ಹೇಳ್ತಾನೆ. ಅಂದ್ಮೇಲೆ ವಿಷಯ ಮನೆಯವ್ರಿಗೆಲ್ಲ ಗೊತ್ತಾಗತ್ತೆ, ಸಮಸ್ಯೆ ಪರಿಹಾರ ಆಗಲ್ಲ. ಕಾಮತ್ ಸರ್ಗೆ ಅದೇ ಇಷ್ಟು ದಿವಸ ನಮ್ಮನೇಲಿದ್ದ, ನಮ್ ಥರಾನೇ ಜೀವನ ಮಾಡ್ದ ಅಂತ ಗೊತ್ತಾಗೋದ್ರೆ ಅವರು ನಮ್ ಬಗ್ಗೆ ಏನ್ ತಿಳ್ಕೊಳಲ್ಲ. ಇವಾಗ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಬಿಕ್ತಿಯಮ್ಮ. ಮಾಡೋ ತನಕ ಯೋಚನೆ ಮಾಡಿದ್ರೆ ಎಲ್ಲ ಸರಿಯಾಗಿರೋದು. ಅಯ್ಯೋ ದೇವ್ರೆ, ಏನಾಗಿದೆ ಸುನಂದ ನಿಮಗೆ? ಈಗ ಆಗಿರೋ ಸಮಸ್ಯೆಯಿಂದ ಮೊದಲು ಆಚೆ ಬರೋಣ ಅಂದ್ರೆ ನೀವು ಹೊಸದಾಗಿ ಇನ್ನೇನೋ ಶುರು ಮಾಡ್ಕೊಂಡ್ರಲ್ಲ. ಇಲ್ಲೋಡಿ, ಯಾವ್ದೇ ಕಾರಣಕ್ಕೂ ಪೂಜೆಗೆ ಈ ವಿಷಯ ಗೊತ್ತಾಗ್ಕೂಡ್ದು. ಹೌದು ಸುನಂದ ಅವ್ರೆ, ಕುಸುಮ ಹೇಳ್ತಾರೋ ಸರಿಯಾಗಿ ಇದೆ. ಆದಿ ಜೀವನದಲ್ಲಿ ಇಷ್ಟೆಲ್ಲ ಆಗಿದೆ ಅಂತ ಗೊತ್ತಾದ್ರೆ ಎಷ್ಟು ಸಮಸ್ಯೆ ಆಗತ್ತೆ ಗೊತ್ತಾ? ಅದರಿಂದ ಪೂಜಾಗೆ ತುಂಬಾ ತೊಂದರೆ ಆಗ್ಬೋದು.
ಅದಕ್ಕಾಗಿ ಈ ವಿಷಯನ ಯಾರು ಗೊತ್ತಾಗದಾಗೆ ಸಾಲ್ವ್ ಮಾಡ್ಕೊಳ್ಳೋದೇ ಒಳ್ಳೇದು. ಇಷ್ಟ ದಿನ ಭಾಗ್ಯನ್ ಜೀವನದಲ್ಲಿ ಸಮಸ್ಯೆ ಶುರುವಾಗಿದೆ ಅಲ್ಲಪ್ಪ, ಅದನ್ನ ಹೇಗ್ ಬಗೆಹರಿಸೋದು ಅಂತ ಯೋಚನೆ ಆಗ್ತಾ ಇತ್ತು. ಆದ್ರೆ ಈಗ ನಮ್ ಪೂಜನ್ ಜೀವನದಲ್ಲಿ ಈ ಸಮಸ್ಯೆ ಶುರು ಆಗುತ್ತೋ ಅಂತ ಯೋಚನೆ ಆಗ್ತಾ ಇದೆ. ಏನ್ ಮಾಡ್ಲಿ, ಎಲ್ಲ ನನ್ ಕರ್ಮ. ಸುನಂದ, ಅರೆ ಗೆಳತಿ ಕಾಲ್ ಮಾಡ್ತಿದ್ದಾರೆ. ಹಾ ಹೇಳಿ ಗೆಳತಿ. ವಾಟ್, ಪೊಲೀಸಾ? ಸರಿ, ನಾನು ಈಗಲೇ ಹೊರಡ್ತಾ ಇದ್ದೀನಿ. ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ನೋಡಿದ್ರೇನ್ರಿ, ನಾವ್ ಅಂದ್ಕೊಂಡಿದ್ದು ಸರಿ ಆಯ್ತು ನೋಡ್ರಿ. ಇವಳನ್ನ ಹೇಳ್ಕೊಂಡ್ ಬಂದ್ರೆ ಇವ್ನ್ ಬರ್ತಾನೆ ಅಂತ ಅಂದ್ಕೊಂಡಿದ್ವಲ್ಲ, ಬಂದ ನೋಡಿ. ರೀ ಇನ್ಸ್ಪೆಕ್ಟರ್, ಯಾಕ್ರಿ ಇವ್ರನ್ನ ಕರ್ಕೊಂಡ್ ಬಂದಿದ್ದೀರಾ? ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಹಲೋ ಹಲೋ ಹಲೋ, ಕೂಲ್ ಡೌನ್ ಕೂಲ್ ಡೌನ್. ನೀನೇನ್ ದೊಡ್ಡ ಸಾಧಕ ಅಲ್ಲ, ಕಳ್ಳ ನೀನು. ನೀನ್ ನನ್ನ ಹತ್ರ ಯಾಕೆ ಹೀಗ್ ಮಾಡಿದ್ರಿ, ಯಾಕಾಗ್ ಮಾಡಿದ್ರಿ ಅಂತ ಕೇಳೋ ರೈಟ್ಸ್ ಇಲ್ಲ. ಕಳ್ಳನ? ಏನ್ ಮಾತಾಡ್ತಾ ಇದ್ದೀರಾ ನೀವು? ನೀವ್ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಸರಿ ಸರ್, ನಿಮ್ಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತಂದ್ರೆ ನನ್ನ ಮಾಡಿ, ಭಾಗ್ಯ ಅವ್ರನ್ನ ಬಿಟ್ಬಿಡಿ. ಈ ತರ ಹೆಣ್ಮಕ್ಳನ್ನ ಸ್ಟೇಷನ್ ಅಲ್ಲಿ ಉಳಿಸ್ಕೊಳ್ಳೋದು ಸರಿಯಲ್ಲ. ಓ ಹೌದಾ? ಛೇ, ಇಷ್ಟು ವರ್ಷ ಸರ್ವಿಸ್ ಮಾಡಿ ಈ ರೂಲ್ಸ್ ರೆಗ್ಯುಲೇಷನ್ಸ್ ನನಗೆ ಗೊತ್ತಿರ್ಲಿಲ್ಲ ನೋಡೋ. ಹೆಣ್ಮಕ್ಳನ್ನ ಸುಮ್ನೆ ಸ್ಟೇಷನ್ ಅಲ್ಲಿ ಕೂರ್ಸ್ಕೊಳಂಗಿಲ್ಲ, ಅದು ನನಗೂ ಗೊತ್ತು. ಆದ್ರೆ ಕಳ್ತನಕ್ಕೆ ಸಪೋರ್ಟ್ ಮಾಡಿದಾಳೆ ಅಂದಾಗ ನಾವು ಕೂರ್ಸ್ಕೊಳ್ಳೇಬೇಕಾಗತ್ತೆ. ಈ ಕಳ್ತನದಲ್ಲಿ ಇವಳದು ರೋಲ್ ಇದೆ. ನೀವ್ ಯಾವ ಕಳ್ತನದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿನಗೆಲ್ಲ ಗೊತ್ತು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು, ಆದ್ರೂ ಹೇಳ್ತೀನಿ ಕೇಳು. ಇವ್ರದೊಂದು ಡೈಮಂಡ್ ನೆಕ್ಲೆಸ್ ಕದ್ದಿರೋ ಆರೋಪ ಬಂದಿದೆ. ಕದಿಯೋದಲ್ದೆ ಇವ್ರ ಹತ್ರ ಹಾಗೆ ಹೀಗೆ ಅಂತ ನಾಟಕ ಮಾಡಿ ನಾನು ಒಳ್ಳೆಯವನು ಅಂತ ಹೇಳ್ಬಿಟ್ಟು 10 ರೂಪಾಯಿ ದುಡ್ಡು ಇಸ್ಕೊಂಡು ಬಂದಿದ್ಯಾ. ಡೈಮಂಡ್ ನೆಕ್ಲೆಸಾ? ನಾನ್ ನೀವು ಕಾಮತ್ ಫ್ಯಾಮಿಲಿ ಅವರು ಅಂತ ಎಲ್ಲೂ ಆ ಪವರ್ನ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಅದನ್ನೆಲ್ಲ ಬಿಟ್ಟು ಬದುಕಬೇಕು. ಹೇಳು, ಏನು ಹೇಳಕ್ ಬಂದೆ? ಯಾಕಂಗೆ ಸುಮ್ಮನಾದೆ? ಹೇಳಪ್ಪ. ಯಾರು ನೀನು? MLA ಕಡೆವನಾ? MP ಕಡೆವನಾ? ಓ ಅಲ್ಲ, ಇವಾಗೊಂದು ಹೊಸ ಟ್ರೆಂಡ್ ಶುರು ಆಗ್ಬಿಟ್ಟಿದೆ. MLA NP ಇನ್ಫ್ಲೂಯೆನ್ಸ್ ಎಲ್ಲ ಹೋಗ್ಬಿಟ್ಟು ಇವಾಗ ಏನಿದ್ರು ಚೀಫ್ ಮಿನಿಸ್ಟ್ರು, CM ನಮ್ಮ ಮಾವ, ನಾನು ಅವ್ರಳಿ ಅಂತೆಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀನು ಅದನ್ನ ಹೇಳಕ್ ಬಂದ? ನೋಡಿ, ನೀವ್ ಹೇಳೋ ತರ ನಾನು ಯಾವ ಕಳ್ತನೂ ಮಾಡಿಲ್ಲ. ಅಂಡ್ ಇನ್ಫ್ಯಾಕ್ಟ್ ಆ 10,000 ರೂಪೀಸ್ನ ಆ ಲೇಡಿನೇ ನನಗೆ ಕೊಟ್ಟಿದ್ದಲ್ಲ, ಕೊಡೋ ತರ ಮಾಡಿದ್ದು. ವಾಟ್? ಎಸ್, ನೀನ್ ನಾಟಕ ಮಾಡಿ ಅವ್ರನ್ನ ಕೊಡೋ ತರ ಮಾಡಿದ್ಯಾ. ನೋಡಿ, ನೀವ್ ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ. ಹಾಗೆಲ್ಲ ಏನೂ ಇಲ್ಲ.
ಹೌದಾ? ನೀನ್ ಆತರ ಏನು ಮಾಡಿಲ್ಲ ಅಂದ್ರೆ ಎಕ್ಸಾಕ್ಟ್ ಆಗಿ ಆ ಬ್ಯಾಗ್ ಬೀಳೋ ಟೈಮಿಗೆ ನೀನ್ ಯಾಕೆ ಅಲ್ಲಿಗೆ ಹೋದೆ? ಸರ್ ಪ್ಲೀಸ್, ಸರಿಯಾದ ಟೈಮ್ಗೆ ಯಾಕೆ ಹೋಗಿದೆ ಅಂದ್ರೆ ನಾನು ಏನ್ ಹೇಳಿ? ಹೋಗಿರೋ ಕಾರಣ ಹೇಳು. ಸರ್ ನಾನು ಹೋಗಿರೋ ಕಾರಣ ಏನೂ ಇಲ್ಲ. ಇಟ್ಸ್ ಜಸ್ಟ್ ಕೋ ಇನ್ಸಿಡೆಂಟ್. ನಾನು ಅಕಸ್ಮಾತ್ ಆಗಿ ಅಲ್ಲಿ ಹೋಗಿದ್ದು. ಏನು ಅಕಸ್ಮಾತ? ಸರ್ ಸರ್ ಜೋಕ್ ಮಾತಾಡ್ರ ಕಟ್ರಿ, ನಗ್ರಿ, ನಗ್ಬೋತಾ ಇಲ್ವಾ? ನಗ್ರಿ. ಸರ್ ನಾನು ಜೋಕ್ ಮಾಡ್ತಾ ಇಲ್ಲ, ಇರೋದನ್ನೇ ಹೇಳ್ತಾ ಇದ್ದೀನಿ. ನಾನಲ್ಲಿ ಅಕಸ್ಮಾತ್ ಆಗೇ ಹೋಗಿದ್ದು. ನಿನಗ್ ನೀನ್ ಬುದ್ಧಿವಂತ ಅನ್ಕೊಂಡಿದ್ಯೋ ಅಥವಾ ನನ್ನೇನ್ ತೀರಾ ದಡ್ಡ ಅನ್ಕೊಂಡಿದ್ಯೋ? ಆ ನೋಡೋ, ನನ್ನ ಸ್ಟೇಷನ್ ಅಲ್ಲಿ ಈ ತರ 1000 ಕೇಸ್ ನೋಡಿದೀನಿ. ಈ ತರ ಸುಳ್ಳುಗಳೆಲ್ಲ ನನಗೇನು ಹೊಸ್ತಲ್ಲ. ನೀನು ಇವಳು ಇಬ್ರು ಸೇರಿ ಪ್ರೀ ಪ್ಲಾನ್ ಮಾಡಿ ಇದನ್ ಮಾಡಿದೀರಾ. ನೀನು ಕದ್ದಿದ್ಯಾ, ಆ ಬ್ಯಾಗುನ ಇವಳಿಗೆ ಪಾಸ್ ಮಾಡಿದ್ಯಾ, ಇದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಸರ್ ಜಸ್ಟ್ ಸ್ಟಾಪ್ ಇಟ್. ನಿಮ್ಗೆ ನನ್ನ ಮೇಲೆ ಸಂದೇಹ ಇದ್ರೆ ನನ್ನ ಕೇಳಿ. ಎಲ್ಲದಕ್ಕೂ ಭಾಗ್ಯ ಅವ್ರನ್ನ ಇನ್ವಾಲ್ವ್ ಮಾಡಿದ್ರೆ ನನ್ಗೆ ಇಷ್ಟ ಆಗಲ್ಲ. ಅಷ್ಟಕ್ಕೂ ಇವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಓ, ಇವಳ ಹೆಸರು ಬಿಲ್ಡಪ್ ಇದೆಯಾ? ಯಾರು ಇವಳು? ಪ್ರೈಮ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟವಳ ಅಥವಾ ಅದಕ್ಕೂ ಮೇಲೆನಾ? ನಾನು ನನ್ನ ಐಡೆಂಟಿಟಿನ ಯೂಸ್ ಮಾಡಲಿಲ್ಲ ಅಂದ್ರೆ ಇದರಿಂದ ಹೊರಗೆ ಬರೋದು ಕಷ್ಟ ಆಗುತ್ತೆ. ಇದೇ ತರ ನಾನು ವಾದ ಮಾಡ್ತಾ ನಿಂತ್ರೆ ಜೋಕರ್ ತರ ಕಾಣಿಸ್ತೀನಿ. ಐ ನೋ, ನಾನು ನನ್ನ ಐಡೆಂಟಿಟಿನ ಯೂಸ್ ಮಾಡಿದ್ರೆ ಈ ಚಾಲೆಂಜಲ್ಲಿ ಸೋಲ್ತೀನಿ ಅಂತ. ಬಟ್ ಇಟ್ಸ್ ಓಕೆ. ನನ್ಗೆ ಇವಾಗ ಇದರಿಂದ ಹೊರಗೆ ಬರೋದು ಇಂಪಾರ್ಟೆಂಟ್. ನನಗಿಂತ ಜಾಸ್ತಿ ಭಾಗ್ಯವ್ರು ಇಲ್ಲಿರೋದು ನನಗಿಷ್ಟ ಇಲ್ಲ. ಸರ್, 1 ನಿಮಿಷ ಟೈಮ್ ಕೊಡಿ.